ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇಂದು ಯಶಸ್ವಿಯಾಗಿ ಬಿಡುಗಡೆಯಾಗಿ ಭರ್ಜರಿಯಾಗಿ ಓಪನಿಂಗ್ ಪಡೆದಿದೆ. ಫ್ಯಾನ್ಸ್ ಕೂಡ ಅದ್ಭುತವಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇವಾಗ ನಮ್ ಜೊತೆ ಒಬ್ರು ಮಹಿಳಾ ಫ್ಯಾನ್, ಅಪ್ಪಟ ಸುದೀಪ್ ಅವರ ಅಪ್ಪಟ ಫ್ಯಾನ್ ಮಹಿಳಾ ಫ್ಯಾನ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಯಾಕೆಂತಂದ್ರೆ ಅವ್ರೊಂಥರ ಸ್ಪೆಷಲ್ ಆಗಿ ಬಂದಿದ್ದಾರೆ, ಒಂಥರ ಸ್ಪೆಷಲ್ ಫ್ಯಾನ್ ಅಂತಾನೆ ಹೇಳ್ಬೋದು. ಸೊ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಅವ್ರು ಯಾರು, ಇಲ್ಲಿಂದ ಬಂದಿದ್ದಾರೆ, ಏನ್ ಸ್ಪೆಷಾಲಿಟಿ ಅಂತ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಫಿಲಂ ಯಾವ ತರ ಇತ್ತು ಅಂತ ಕೇಳ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಶ್ರೀದೇವಿ. ಎಲ್ಲಿಂದ ನಾಗರ್ಬಾಳು ಸರ್. ಮಾರ್ಕ್ ಫಿಲಂ ನೋಡಿದ್ರೆ ಅಥವಾ ನೋಡ್ಬೇಕಾ? ನೋಡಾಯ್ತು ಸರ್. ಚೆನ್ನಾಗಿತ್ತು. ಅಲ್ಲ, ನೀವು ಕಿಚ್ಚ ಸುದೀಪ್ ಫ್ಯಾನ್ ಆಗಿ ಬರೀ ಚೆನ್ನಾಗಿತ್ತು ಅಂದ್ರೆ ಹೆಂಗೆ? ಏನಾದ್ರು ಹೇಳ್ಬೇಕಲ್ವಾ, ಯಾವ ತರ ಇತ್ತು ಅವ್ರ ಆಕ್ಟಿಂಗ್? ಟೈಮಲ್ಲೂ ಹಾಗೆ ಇರ್ತಾರ, ಟೈಮಿಗೆ ತಕ್ಕಂಗಿರಲ್ವಾ, ನಾವು ಹಂಗೆ ಮ್ಯಾನೇಜ್ ಮಾಡ್ತೀವಿ. ಒಂದೇನಂತಂದ್ರೆ ಆಕ್ಟಿಂಗ್ ವೈಸ್ ನೋಡೋದಾದ್ರೆ ಕಿಚ್ಚ ಸುದೀಪ್ ಪ್ರೀವಿಯಸ್ ಸಿನಿಮಾಗೂ ಈಗಿನ ಸಿನಿಮಾಗೂ ಏನ್ ಚೇಂಜಸ್ ಇತ್ತು ಅಂದ್ರೆ ಆಕ್ಟಿಂಗ್ ವೈಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನೋಡೋದಾದ್ರೆ ಏನ್ ಚೇಂಜಸ್? ಮಾರ್ಕ್ ಯಾವ ತರ ಸ್ಪೆಷಲ್ ಆಗಿತ್ತು? ಸ್ಪೆಷಲ್ ಅಂತ ಅಂದ್ರೆ ಎಲ್ಲಾ ಮೂವಿಗೂ ಹೆಂಗಿತ್ತು, ಈ ಮೂವಿಗೆ ಹೆಂಗಿತ್ತು ಅಂತ ಕೇಳಿದ್ರೆ ನೀವು ನನ್ ಹೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಅದನ್ನು ಅವರೇ ಮಾಡಿರೋದು, ಇದನ್ನು ಅವರೇ ಮಾಡಿರೋದು. ಚೇಂಜಸ್ ಏನು ಇರಲ್ಲ. ಯಾಕೆಂದ್ರೆ ಅಲ್ಲಿ ಹೆಂಗ್ ಕಾಣಿಸ್ತಾರೆ, ಇಲ್ಲೂ ಹಂಗೆ ಕಾಣಿಸ್ತಾರೆ. ಅವ್ರ ದೇಶದಲ್ಲಿ ಚೇಂಜ್ ಆಗಿರ್ಬೋದು, ಲುಕ್ ಚೇಂಜ್ ಆಗಿರ್ಬೋದು, ಅಂಡ್ ಡ್ಯಾನ್ಸ್ ಸ್ಟೆಪ್ ಚೇಂಜ್ ಆಗಿರ್ಬೋದು, ನೋಡೋ ಲುಕ್ ಚೇಂಜ್ ಆಗಿರುತ್ತೆ. ಅಷ್ಟೇ, ಡ್ರೆಸ್ಸಸ್ ಚೇಂಜ್ ಆಗಿರ್ಬೋದು ಅಷ್ಟೇ. ಡ್ಯಾನ್ಸ್ ಅವರೇ ಮಾಡೋದು, ಆಕ್ಟಿಂಗ್ ಅವರೇ ಮಾಡೋದು, ಎಷ್ಟೆಲ್ಲ ಅವ್ರದ್ದೇ ಅವರೇ ಅಲ್ವಾ, ಪರ್ಸನ್ ಅವರೇ. ಸೊ ಅವರು ಮುಂದೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಒಬ್ರು ಹೇಳ್ತಾ ಇರ್ತಾರೆ ಚೇಂಜಸ್ ಆಗಿ ಮುಂದೆ ಬೆಳಿತಾ ಇದಾರೆ ಅಂತ. ಅವ್ರು ಬೆಳ್ತಿರೋದನ್ನ ಮತ್ತೆ ಅವ್ರು ಬೆಳಿತಾ ಇದಾರೆ ಅಂತ ಹೇಳಕ್ ಆಗಲ್ಲ ನಾನು. ಸೊ ಓವರ್ ಆಲ್ ಸಖತ್ತಾಗಿತ್ತು. ಮುಂಚೆ ಇಂಟ್ರೊಡಕ್ಷನ್ ಕೊಡ್ಬೇಕು ಹೇಳಿದ್ರೆ ಸ್ಪೆಷಲ್ ಫ್ಯಾನ್ ಅಂತ. ಸೊ ಆ ಸ್ಪೆಷಲ್ ಫ್ಯಾನ್ ಏನಕ್ಕೆ ಅಂತ ನೀವ್ ಹೇಳ್ಬೇಕು. ಅಂದ್ರೆ ಏನು ಈ ಒಂದು ಸ್ಪೆಷಲ್ ಆಗಿ ವೈಟ್ ಸ್ಯಾರಿಲ್ ಬಂದಿದ್ದೀರಾ, ಏನ್ ಸ್ಪೆಷಾಲಿಟಿ? ಅದ್ರಲ್ಲೂ ಮಾರ್ಕ್ ಅಂತ ಒಂದು ಲೋಗೋ ಇದೆ. ಸೊ ಅದ್ರ ಬಗ್ಗೆ ನೀವೇ ಹೇಳ್ಬೇಕು. ಸ್ಪೆಷಲ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂಗೆ ಸುದೀಪ್ ಸರ್ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ. ನಂಗೆ ಸುದೀಪ್ ಸರ್ ಹೇಳೋ ಡೈಲಾಗ್ಸ್ ಇಷ್ಟ, ಅವ್ರ ಥಾಟ್ಸ್ ಗಳು ಇಷ್ಟ, ಅವ್ರ ಲುಕ್ ಇಷ್ಟ, ಅವ್ರ ಹೈಟ್ ಇಷ್ಟ, ಇದೆಲ್ಲ ಥಾಟ್ಸ್ ಹೇಳ್ತಾ ಇರ್ತಾರೆ. ಓವರ್ ಆಲ್ ಒನ್ ವರ್ಡ್ ಹೇಳ್ಬೇಕಂದ್ರೆ ಓವರ್ ಆಲ್ ಅವ್ರಂದ್ರೇನೆ ಇಷ್ಟ. ಅಂಡ್ ಎಷ್ಟೋ ಜನ ಇವಾಗ ಎಲ್ರಲ್ಲೂ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಅದನ್ನ ತಗೊಳ್ಳೋದು ನಮಗ್ ಬಿಟ್ಟಿರುತ್ತೆ. ಇವಾಗ ಹೊರಗಡೆ ಎಷ್ಟೋ ಜನ ನೆಗೆಟಿವ್ ಆಗು ಮಾತಾಡ್ತಾರೆ ಅಂಡ್ ಪಾಸಿಟಿವ್ ಆಗು ಮಾತಾಡ್ತಾರೆ. ಬಟ್ ನನಗೆ ಪ್ರೊಫೆಷನಲ್ ಅಷ್ಟೇ ಇಂಪಾರ್ಟೆಂಟ್, ಪರ್ಸನಲ್ ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಪ್ರೊಫೆಷನಲ್ ಅಲ್ಲಿ ನನ್ಗೆ ಇಷ್ಟ ಆಗಿದ್ದು ಅವ್ರ ತರ ವ್ಯಕ್ತಿತ್ವ, ಅಂಡ್ ನಾನು ಅದೇ ತರ ಇರ್ಬೇಕು, ಅವ್ರ ತರ ಬೆಳಿಬೇಕು ಅನ್ನೋ ಆಸೆ ನಂಗೆ. ಅದಕ್ಕೂ ಪ್ರಯತ್ನ ಪಡ್ತಾನೆ ಇದೀನಿ ನಾನು. ಒಂದಿನ ಟೈಮ್ ಬರ್ಬೇಕು. ಯಾಕೆಂದ್ರೆ ಆಕ್ಚುಲಿ ಅವ್ರನ್ನ ಮೀಟ್ ಮಾಡಕ್ ಎಷ್ಟೋ ಟೈಮ್ ಸಿಕ್ಕಿದ್ರು ನಾನು ಮೀಟ್ ಮಾಡಿಲ್ಲ. ಅವ್ರನ್ನ ಪಕ್ಕದಲ್ಲಿ ಕುತ್ಕೊಂಡು ನೋಡಿದ್ರು ನಾನು ನೋಡಿ ಹ್ಯಾಪಿನೆಸ್ ಅಷ್ಟೇ, ಖುಷಿ ಪಟ್ಟಿದೀನಿ. ಯಾಕಂದ್ರೆ ನಾನು ಒಂದು ಥಾಟ್ ಇಟ್ಕೊಂಡಿದೀನಿ. ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಸಿಗುತ್ತೋ ಅವತ್ತೇ ನನ್ ಬಾಸ್ನ ಮೀಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಅವ್ರು ಹಂಗಿರ್ಬೇಕಾದ್ರೆ ನಾವು ಏನೋ ಒಂದು ಮಾಡಿ ಅಚೀವ್ ಮಾಡೋದ್ರೆ ಅವ್ರಿಗೂ ಖುಷಿ ಸಿಗುತ್ತೆ. ಅಂದ್ರೆ ಅಂಡ್ ನಮ್ಗೆ ಹೇಳ್ಕೊಳೋದಕ್ಕೆ ನಮಗೂ ಒಂದ್ ಖುಷಿ ಸಿಗುತ್ತೆ. ಒಂದ್ ಥಾಟ್ ಇಟ್ಕೊಂಡಿದೀನಿ ನಾನು, ಅವ್ರನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಒಂದೇನಂತಂದ್ರೆ ಇವಾಗ ಈ ಒಂದು ಕಾಸ್ಟ್ಯೂಮ್ ಬೇರೆ ಕಾಸ್ಟ್ಯೂಮ್ ಅಂತೆಲ್ಲ ಬಂದಿದ್ದೀರಾ. ಸೊ ಇದೇ ತರ ಕಾಸ್ಟ್ಯೂಮ್ ಅಲ್ಲಿ ಬರ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡ್ರಿ? ಸೊ ಆಮೇಲೆ ಇದ್ರದ್ದು ಸ್ಪೆಷಾಲಿಟಿ ಏನಂತ, ಯಾವಾಗ ಮಾಡ್ತೀರಿ, ಏನ್ ನಿಮ್ದೇ ಯಾವ್ದಾದ್ರು ಪ್ಲಾನ್ ಇರುತ್ತಲ್ವಾ? ಸೊ ಆಕ್ಚುಲಿ ನಂಗೆ ಆಲ್ಮೋಸ್ಟ್ ಒಂದು 2 months ಇಂದ ಫುಲ್ ಟೈಫಾಯ್ಡ್, ಹುಷಾರಿರ್ಲಿಲ್ಲ. ಬಾಸ್ ಬರ್ಡೇ ಇಂದನೂ ನಂಗೆ ಹುಷಾರಿಲ್ಲ. ಅವಾಗೂ ನಂಗೆ ಹುಷಾರಿಲ್ಲ, ಟೈಫಾಯ್ಡ್ ಆಗಿತ್ತು, ಅವಾಗೂ ಬಂದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಇದೇ ತರ ಥಿಂಕ್ ಮಾಡ್ತಾ ಇದ್ದೆ. ಯಾವಾಗ್ಲೂ ಮೂವಿಗೆ ಹೋಗ್ತೀನಿ, ಫಸ್ಟ್ ಶೋಗ್ ಹೋಗ್ತಾ ಇರ್ಲಿಲ್ಲ. ನಾನು ಹೋಗ್ಬೇಕು ಅನ್ಕೊಂತಿದ್ದೆ, ಆಗ್ತಿರ್ಲಿಲ್ಲ. ಈ ಸಲ ಫಸ್ಟ್ ಟೈಮ್ ನಾನು ಬಂದಿರೋದು ಫಸ್ಟ್ ಶೋಗೆ. ಅಂಡ್ ಇನ್ನೊಂದು ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲಾ ಸೋಷಿಯಲ್ ಮೀಡಿಯಾಸ್ ನೋಡ್ತಾ ಇದ್ದೆ. ಎಲ್ಲದಲ್ಲೂ ನೋಡ್ತಾ ಇದ್ರೆ ಎಲ್ರು ಟೀ ಶರ್ಟ್, ಅದ್ರ ಮೇಲೆ ಪ್ರಿಂಟ್ಸ್, ನೇಮ್ಸ್, ಸೇಮ್ ಡಿಸೈನ್ಸ್, ಸೇಮ್ ಸ್ಮೋಕಿಂಗ್ ಆಗಿರ್ಬೋದು, ನೀವು ನೋಡಿದ್ರೆ ಅದ್ರಲ್ಲಿ ಎಲ್ಲ ಸೇಮ್ ಇರ್ತಾ ಇತ್ತು. ನಂಗೆ ಒಂದು ನಾನು ಹೋದ್ರೆ ನಾರ್ಮಲ್ ಆಗಿ ಹೋಗ್ಬೇಕು, ಇಲ್ಲ ಏನೋ ಒಂದು ಸ್ಪೆಷಲ್ ಆಗಿ ಹೋಗ್ಬೇಕನ್ನೋ ಥಾಟ್ ಇಟ್ಕೊಂಡು ಜಸ್ಟ್ ನಾನು ಒಂದು 15 days ಆಯ್ತು, 15 to 20 days ಅಲ್ಲಿ ನಾನು ಥಿಂಕ್ ಮಾಡಿದೆ. ಅಂಡ್ ನಾನು ಸ್ವಲ್ಪ ಟ್ರೆಡಿಷನಲ್. ಸೊ ಅದ್ರಲ್ಲೂ ಸಾರಿ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಮ್ಗೆ ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ನಾನು ಎಲ್ಲೇ ಹೋದ್ರು ಸಾರಿನೇ ವೇರ್ ಮಾಡ್ತಾ ಇರ್ತೀನಿ. ಸಾರಿ ಅಂತ ಬಂದ ತಕ್ಷಣ ನಂಗೆ ಥಾಟ್ ಬಂತು, ನಾನ್ ಸಾರಿನೆಲ್ಲ ಯಾಕೆ ಪ್ರಿಂಟ್ ಮಾಡಿಸ್ಬಾರ್ದು, ಚೆನ್ನಾಗಿರುತ್ತಲ್ವಾ ಸಾರಿ ಡಿಸೈನ್ ಮಾಡಿಸಿದ್ರೆ. ಆಮೇಲೆ ಹಂಗೂ ಅನ್ಕೊಂಡೆ, ಅಯ್ಯೋ ಮಾರ್ನಿಂಗ್ ನಾನೇನೋ ವೈಟ್ ಸಾರಿ ಹಾಕೊಂಡ್ರೆ ಯಾವ್ದಾದ್ರು ಡೆಲಿವರಿ ಬಂದಿದ್ಯಾ ಅನ್ಕೋತಾರ ಅಂತ ನಾನೇ ನಕ್ಕೊಂತಾ ಇದ್ದೆ. ಆಮೇಲೆ
ಸರಿ ಅಂತ ಹೇಳಿ ಡಿಸೈಡ್ ಮಾಡಿದೆ ಏನಾಗುತ್ತೆ ನೋಡೋಣ ಅಂತ. ನೆಕ್ಸ್ಟ್ ಡೇ ಹೋಗಿ ಎಷ್ಟು ಕ್ಲಾತಿಗೆ ಎಷ್ಟು ಹುಡುಕಿದೀನಿ ಅಂದ್ರೆ ತುಂಬಾ ಜನ ಅವರು ಡಿಸೈನ್ ಪ್ರಿಂಟ್ ಅವ್ರು ಹೇಳಿದ್ರು ಕ್ಲಾತ್ ಸುತ್ತೋಗುತ್ತೆ ಮೇಡಮ್, ಚೆನ್ನಾಗಿರೋ ಕ್ಲಾತ್ ತಗೋಬರ್ಬೇಕು, ನೀವು ಕಾಟನ್ ತಗೋಬರ್ಬೇಕು ಅಂತ. ಕಾಟನ್ ಹುಡುಕ್ದೆ ನಂಗೆ ಎಲ್ಲೂ ಸಿಗ್ಲಿಲ್ಲ. ತುಂಬಾ ಶಾಪ್ ಹೋದೆ, ಸಿಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ದೆ, ಏನ್ ಮಾಡೋದು ಅಂತ ಒಂದ್ ಶಾಪಿಗೆ ಹೋದೆ. ಅವ್ರಿಗೆ ಹೇಳ್ದೆ, ಸರ್ ನಾನು ಏನೋ ಮಾಡಿಸ್ತಾ ಇದೀನಿ, ಇದು ಸುಟ್ಟೋಗ್ಬಾರ್ದು, ನಂಗೆ ಅದೇ ತರ ಕ್ಲಾತ್ ಬೇಕು ಕೊಡಿ ಅಂತ. ಮೇಡಮ್ ಹೆಂಗ್ ಮೇಡಮ್ ಹೇಳಕ್ಕಾಗುತ್ತೆ, ಸುಟ್ಟೋಗಲ್ಲ ಅಂತ. ನೀವ್ ಯಾವ್ದ್ರಲ್ಲಿ ಪ್ರಿಂಟ್ ಮಾಡಿಸ್ತೀರಿ, ಏನ್ ಮಾಡ್ತೀರೋ ನಮಗ್ ಗೊತ್ತಿರಲ್ಲ. ಹಂಗೆ ಒಬ್ರು ಹೇಳಿದ್ರು ನಂಗೆ, ಮೇಡಮ್ ಈ ತರ ಈ ಕ್ಲಾತ್ ತಗೊಳ್ಳಿ, ಸುಟ್ಟೋದ್ರೆ ನಾನೇ ವಾಪಸ್ ತಗೊಳ್ತೀನಿ, ರಿಟರ್ನ್ ಮಾಡ್ಬಿಡಿ, ಓಕೆನಾ, ತಗೊಂಡೋಗಿ ಅಂತ ಹೇಳಿದ್ರು. ನಾನು ಒಂದು 2 ಕ್ಲಾತ್ಸ್ ಇಟ್ಕೊಂಡು ಹೋದೆ. ಸುಟ್ಟೋದ್ರೆ ಸುಟ್ಟೋಗ್ಲಿ, ನಮ್ ಬೋಸ್ಗೋಸ್ಕರ ತಾನೇ 1000 ರೂಪೀಸ್ ಸ್ಪೆಂಡ್ ಮಾಡೋದ್ರಲ್ಲೇನಿಲ್ಲ ಅನ್ಕೊಂಡು ಹೋದೆ. ಹೋಗಿ ಫಸ್ಟ್ ಅವ್ರು ನೋಡಿದ ತಕ್ಷಣ ಹೇಳಿದ್ರು, ಫಸ್ಟ್ ಪ್ರಿಂಟ್ ಮಾಡಿದೆ ಸಾರಿಗೆ. ನಾನು ವೇಟ್ ಮಾಡ್ತಾ ಇದ್ದೆ ಹೆಂಗ್ ಬರುತ್ತೆ ಅಂತ. ಅದ್ ನೋಡಿದ ತಕ್ಷಣ ನಂಗೆ ಸಕ್ಕದ ಖುಷಿ ಆಗೋಯ್ತು. ತುಂಬಾ ತುಂಬಾ ಚೆನ್ನಾಗಿ ಬಂತು. ಅಂಡ್ ಇನ್ನೊಂದು, ನಾನು ಇದನ್ನ ಆಕ್ಚುಲಿ ಇಲ್ಲಿ ಮಾರ್ಕ್ ಅಂತ ಇದೆ ಎಲ್ಲಾ ಡಿಸೈನ್ಸ್ ಅಲ್ಲಿ. ನಾನೇನ್ ಮಾಡಿದೆ, ಆಲ್ಮೋಸ್ಟ್ ಈ ಪೋಸ್ಟರ್ ಯಾರು ಮಾಡ್ಸಿಲ್ಲ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿ ಇದನ್ನೇ ಮಾಡಿಸ್ಬೇಕು, ಯಾರು ಮಾಡ್ಸಿಲ್ಲಲ್ಲ ಇದೇ ಮಾಡಿಸ್ಬೇಕಂತ ಡಿಸೈಡ್ ಮಾಡಿ ಕೆಳಗಡೆ ಮಾರ್ಕ್ ಅಂತ ಇತ್ತು. ಬಟ್ ನಾನು ಅದನ್ನ ತೆಗ್ಸಿ ನಾನೇ ಓನ್ ಆಗಿ ಬಾಸ್ ಸೆಂಟರ್ ಅಲ್ಲಿ ಇರೋ ತರ ವಾರಿಯರ್ಸ್ ತರ ನಾನು ಡಿಸೈನ್ ಮಾಡಿಸಿ ಹಾಕ್ಸ್ದೆ. ಆಮೇಲೆ ಖುಷಿ ಆಯ್ತು. ಅದಕ್ಕೋಸ್ಕರ ಒಂದ್ ಥಾಟ್ ಇಟ್ಕೊಂಡು ನಾನಂದ್ರೆ ಒಂದ್ ಸ್ಪೆಷಲ್ ಅನ್ಸ್ಬೇಕು ನಂಗೆ ಇನ್ನೊಬ್ರು ಮಾಡಿದನ್ನೇ ಮಾಡ್ಬೇಕು ಅನ್ನೋ ಥಾಟ್ ಬರಲ್ಲ. ಎಲ್ಲಾ ವಿಷಯದಲ್ಲೂ ಅಷ್ಟೇ. ಎಷ್ಟೋ ಜನ ಮಾಡರ್ನ್ ಬಂದಿದ್ರೆ ನಾನು ಟ್ರೆಡಿಷನಲ್ ಆಗಿ ಕಾಣ್ಬೇಕು ಅಂತ ನನ್ ಥಾಟ್ ಇರುತ್ತೆ. ಅದು ಅವರೆಲ್ಲ ಟ್ರೆಡಿಷನಲ್ ಬಂದಿದ್ರು, ಅದು ಇನ್ನು ಯಾವ ತರ ಟ್ರೆಡಿಷನಲ್ ಅಂತ ನಾನ್ ಥಿಂಕ್ ಮಾಡ್ತೀನಿ ಹೊತ್ತು ಅವ್ರ ತರ ಬರಕ್ ನಾನು ಇಷ್ಟ ಪಡಲ್ಲ. ಅಷ್ಟೇ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಇದ್ ಮಾಡ್ತಿದೀನಿ. ಮತ್ತೆ ಇನ್ನೊಂದೇನು ಪ್ರಶ್ನೆ ಅಂತಂದ್ರೆ, ಇವಾಗ ನೀವು ನೋಡಿರ್ಬೋದು, ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು, ಬೇರೆಯವ್ರಾಗಿರ್ಬೋದು, ಸಾಕಷ್ಟು ಒಂದು ಫ್ಯಾನ್ಸ್ ವಾರ್ ನಡೀತಾ ಇದೆ. ಸ್ಟಾರ್ ಅಂದ್ರೆ ಫ್ಯಾನ್ಸ್ ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಎಲ್ಲರದು ಕೂಡ ಸಾಕಷ್ಟು ಫ್ಯಾನ್ಸ್ ವಾರ್ ನಡೀತಾ ಇದೆ. ಸೊ ಆ ಒಂದು ಫ್ಯಾನ್ಸ್ ವಾರ್ ಆಗಿ ನೀವು ಕಿಚ್ಚನ ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾನ್ಸ್ ವಾರ್ ಅಂದ್ರೆ ಆಕ್ಚುಲಿ ನನ್ ಮೈಂಡ್ ಅಲ್ಲಿ ವಾರ್ ಅನ್ನೋದೇನು ಇಲ್ಲ, ನಂಗೆ ಆತರ ಥಾಟೇ ಬಂದಿಲ್ಲ. ಅಂಡ್ ಇನ್ನೊಂದು, ಯಾರ್ಯಾರಿಗೆ ವಾರ ಆಗ್ತದೆ ಹೇಳಿ, ಅದೇ ನಿಮಗ್ ಗೊತ್ತಿರುತ್ತಲ್ವಾ. ನಾನ್ ಜಸ್ಟ್ ನೋಡ್ತಾ ಇದೀನಿ, ಎಲ್ಲರೂ ಕಾಮೆಂಟ್ ಮಾಡ್ತಿದ್ದಾರೆ ಯಾರ್ಯಾರಿಗೆ ಆಗ್ತಿದೆ. ಸ್ಟಾರ್ ನಟ ಅಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಯಾರು ಕುಚ್ಚುಕು ದೋಸ್ತಿಗಳಾಗಿದ್ರು ಅವರೇ, ದರ್ಶನ್ ಅವರು, ಸುದೀಪ್ ಅವ್ರ ಜೊತೆ ಅವ್ರದೇ ಫ್ಯಾನ್ಸ್ ವಾರ ಆಗ್ತಾರೆ. ಹೌದಾ? ಅದ್ರ ಬಗ್ಗೆ ನಾನ್ ನೆನ್ನೆ ತಾನೇ ಒಂದ್ ವಿಡಿಯೋ ಮಾಡಾಕಿದ್ದೀನಿ. ಆಕ್ಚುಲಿ ನಂಗ್ ಗೊತ್ತಿರೋ ಪ್ರಕಾರ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಾವು ಕಂಡುಹಿಡಿಯೋದು ತುಂಬಾ ಕಷ್ಟ. ಬೇರೆ ಫ್ಯಾನ್ಸ್ ಮಾಡಿದ್ರು, ಈ ಫ್ಯಾನ್ಸ್ ಮಾಡಿದ್ರು, ಯಾರ್ ಮಾಡಿದ್ರು ಅಂತ ಕಂಡುಹಿಡಿಯಕ್ ಸಾಧ್ಯನೇ ಇಲ್ಲ. ಅಂಡ್ ಅದನ್ನ ಸ್ಟಾಪ್ ಮಾಡ್ಬೋದು, ಹೆಂಗ್ ಸ್ಟಾಪ್ ಮಾಡ್ಬೇಕು ಆತರ ಆಕ್ಷನ್ ತಗೊಂಡ್ ಸ್ಟಾಪ್ ಮಾಡ್ಬೋದು. ಇವಾಗ ಹೇಳಕ್ ಆಗಲ್ಲ, ಎಷ್ಟು ಜನ ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾರೆ. ಯಾರ್ ಫ್ಯಾನ್ಸ್ ಹತ್ರ ಆಗಿರ್ಬೋದು, ಅವ್ರನ್ನ ನಾವು ಕಂಡುಹಿಡಿಯಕ್ ಆಗುತ್ತಾ? ಅದನ್ನ ಕಂಡುಹಿಡಿಯಕ್ ಹೋದ್ರೆ ನಾವು ಪೊಲೀಸ್ ಸ್ಟೇಷನ್ ಅಂತ ಅದಂತ ಇದಂತ ಎಲ್ಲ ಹೋಗ್ಬೇಕಾಗುತ್ತೆ. ಅಷ್ಟೆಲ್ಲ ಮಾಡಕ್ ಆಗಲ್ಲ. ಅಂಡ್ ಇನ್ನೊಂದು, ಯಾರಿಗೆ ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಇರುತ್ತೋ ಯಾರು ಅಷ್ಟೊಂದ್ ಇದ್ ಮಾಡಲ್ಲ. ಸೊ ಇವಾಗ ಎಷ್ಟೋ ಜನ ಇದಾರೆ, ನಂಗೆ ಗೊತ್ತಿರೋ ಬಾಸ್ ಫ್ಯಾನ್ಸ್ ಎಷ್ಟೋ ಜನ ಇದಾರೆ, ಯಾರು ಆತರ ನೆಗೆಟಿವ್ ಕಮೆಂಟ್ ಮಾಡಲ್ಲ. ಆಕ್ಚುಲಿ ನಾನು ಎಷ್ಟೋ ಕಮೆಂಟ್ ನನಗ್ ಮಾಡಿದಾರೆ, ಎಷ್ಟೊಂದ್ ಜನ ಕಮೆಂಟ್ಸ್. ಬಟ್ ನನಗ್ ಯಾಕೆ ಮಾಡಿದ್ರು ಅನ್ನೋ ಕ್ವಶನ್ನೇ ನನಗಿರೋದು. ಯಾಕಂದ್ರೆ ನಾನು ಯಾವತ್ತು ಯಾರಿಗೂ ಯಾವ ಕಮೆಂಟ್ಸು ಮಾಡಲ್ಲ. ಮೇ ಬಿ ಸುದೀಪ್ ಸರ್ ಫ್ಯಾನ್ಸ್ ಇವಳಿಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಆಗಿದ್ದಾರೆ ಅಂತ ಏನಾದ್ರು ಮಾಡಿದ್ರು ನನ್ಗೆ ಅದು ಗೊತ್ತಿಲ್ಲ. ಅಂಡ್ ಬೇರೆ ಯಾವಾಗೂ ಬೇಡ, ನೆನ್ನೆ ತಾನೇ ನಂಗೆ ಕಾಮೆಂಟ್ ಬಂದಿತ್ತು ಒಂದು. ಅದ್ನು ಇಷ್ಟು ದಿಸ್ ಬರ್ತಿದ್ ಕಾಮೆಂಟ್ಸ್ ನ, ಮೆಸೇಜಸ್ ನ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ಲಿಲ್ಲ. ಆ ಕಮೆಂಟ್ಸ್ ಗಳನ್ನ ನಾನು ಓದ್ತಾ ಇರ್ಲಿಲ್ಲ, ಸುಮ್ನೆ ನೆಗ್ಲೆಕ್ಟ್ ಮಾಡ್ಬಿಡ್ತಿದ್ದೆ. ಬಟ್ ನಿನ್ನೆ ನಾನು ರಿಪ್ಲೈ ಮಾಡಿದೀನಿ ಅಂದ್ರೆ ಆ ಕಮೆಂಟ್ ಹಂಗಿತ್ತು. ನಾನ್ ಕೂಲ್ ಆಗಿ ಹ್ಯಾಂಡಲ್ ಮಾಡ್ದೆ. ನೋ ಯೂಸ್, ನೀವ್ ನನ್ಗೆ ಈ ತರ ಕಮೆಂಟ್ ಮಾಡಿದ್ರೆ ನೋ ಯೂಸ್ ಅಂತ. ಪೇಷನ್ಸ್ ಚೆಕ್ ಮಾಡಕ್ ಹೋಗ್ಬೇಡಿ ಅಂತ. ವಿತಿನ್ 1 hour ಅಲ್ಲಿ ಅಷ್ಟು ಕಮೆಂಟ್ಸ್ ಡಿಲೀಟ್ ಮಾಡಿದಾರೆ ಅವ್ರು. ಅಷ್ಟೇ, ನಾವು ಸಮಾಧಾನ ತಗೊಂಡ್ರೆ ಯಾವ ವಾರು ಅನ್ನೋದು ಇರಲ್ಲ. ಇವಾಗ ನಂಗೆ ಒಂದ್ ಹೇಳ್ಬೇಕು ಅಂದ್ರೆ ನಂಗೆ ಪಾರ್ಶಾಲಿಟಿನೇ ಇಲ್ಲ. ಯಾಕಂದ್ರೆ ನಾನು ಎಲ್ಲಾ ಆರ್ಟಿಸ್ಟ್ ಮೂವಿನೂ ನೋಡ್ತೀನಿ. ಒಬ್ರು ಫೇವ್ರೆಟ್ ಪರ್ಸನ್, ಅದಕ್ ಸ್ವಲ್ಪ ನಾವು ಟೈಮ್ ಕೊಡ್ಬೋದು, ಅವ್ರನ್ನ ತುಂಬಾ ಇಷ್ಟ ಪಡ್ಬೋದು. ಅಷ್ಟ್ ಬಿಟ್ರೆ ಈ ವಾರು ಅವ್ರು ಇದ್ ಮಾಡ್ತಿದಾರೆ ಅನ್ನೋ ಥಾಟೇ ನನ್ಗಿಲ್ಲ. ಮಾಡೋರು ಅದ್ ಅವ್ರಿಗೆ ಏನಂತಾರ ಅದೇ ಅನ್ಬೇಕು, ಏನು ಮಾಡಕ್ಕಾಗಲ್ಲ. ಅದ್ ಯಾರ್ ಫ್ಯಾನ್ಸ್ ಆದ್ರೂ ಆಗಿರ್ಲಿ, ಬಟ್ ಅದು ತಪ್ಪೆ. ಬಟ್ ನನ್ ಪ್ರಕಾರ ನನಗ್ ಗೊತ್ತಿರೋರು ಯಾರು ಆತರ ಇಲ್ಲ. ಫೈನಲಿ ಮಾರ್ಕ್ ಫಿಲಂ ನೋಡಿದಿರಾ, ಚೆನ್ನಾಗಿತ್ತೆ ಅಂತ ಕೂಡ ಹೇಳ್ತಾ ಇದೀರಾ ಫ್ಯಾನ್ಸ್ ಆಗಿ. ನೋಡದೇ ಇರೋ ಫ್ಯಾನ್ಸ್ಗೆ, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಬೇಗ ಬನ್ನಿ. ಸುದೀಪ್ ಸರ್ ಮೂವಿನ ನೋಡಿ, ತುಂಬಾ ಚೆನ್ನಾಗಿದೆ.
ಅದು ನಾನು ಹೇಳ್ಬೇಕಾಗಿಲ್ಲ ಚೆನ್ನಾಗಿರುತ್ತೆ ಅಂತ, ನಿಮ್ ಮನ್ಸಲ್ಲಿ ಆಲ್ರೆಡಿ ಬಂದಿರುತ್ತೆ ಮೂವಿ ತುಂಬಾ ಚೆನ್ನಾಗಿದೆ ಹೋಗ್ಬೇಕು ಅಂತ. ಸೊ ಬೇಗ ಬನ್ನಿ ಬಾಸ್ ಮೂವಿನ ನೋಡಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.